ಮಂಡ್ಯಲ್ಲಿ ನೀರಿಲ್ಲ, ಕಾವೇರಿ ಸಮಸ್ಯೆ ಅಲ್ವಾ, ಅದಕ್ಕೆ ಬಂದು ಆಟ ಮಾಡ್ತಾ ಇದೀವಿ. ಅದೇ ಸರ್, ಮಂಡ್ಯದ ಸ್ಟ್ರೈಕ್ ಮಾಡ್ತಿದೆ ಸುಮಾರು ಒಂದು ತಿಂಗಳಿಂದ ರೈತರು ಸ್ಟ್ರೈಕ್ ಮಾಡ್ತಿದೆ. ರಾಮನಗರ, ಮಂಡ್ಯ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಹಂಗಾಗಿ ಇವರು ಇನ್ಮೇಲೆ ಸರ್ಕಾರ ಕೇರ್ ತಗೊಳಲ್ಲ ನಮಗೆ. ಮಂಡ್ಯದಲ್ಲ ಸರ್, ನಾವು ಕಾವೇರಿ ಬಗ್ಗೆ ನಿಜಲ್ಲೂ ಪ್ರಾಣನ ಐತೆ. ಏನ್ ಮಾಡ್ತಿದೆ, ಚಾನಲ್ ನೀರ್ ಬಿಡ್ನೆಯ ನಾವ್ ಬೆಂಗಳೂರಿಗೆ ಬಂದು ಗಾಡಿ ಓಡಿಸ್ತಾ ಇದ್ವಿ. ಈಗ ತಮಿಳ್ನಾಡಿಗೆ ಅವ್ರಿಗೆ ಬೆಳೆಕ್ ನೀರ್ ಬೇಕು ಅಂತಾರೆ. ನಾವು ಕರ್ನಾಟಕದವರು ಕರ್ನಾಟಕದವ್ರು ಏನ್ ಬೆಳೆಯೋದು? ಕಾವೇರಿ ನಮ್ದಲ್ಲ, ಅದಕ್ಕೋಸ್ಕರ ಬೆಂಬಲ ಇದ್ದೇ ಇರುತ್ತೆ. ಅಷ್ಟು ನಮ್ಮ ಹೊಟ್ಟೆ ತುಂಬಿರ್ತಾನೆ, ಅವ್ರಿಗೆ ಹೊಟ್ಟೆ ತುಂಬಿಸೋಕ್ಕಾಗಲ್ಲ. ನಮ್ದೇ ಹೊಟ್ಟೆ ತುಂಬಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಿಸೋಣ. ತಮಿಳ್ನಾಡಿನ ನೀರು ಬಿಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನೀರು ಇಲ್ಲದೆ ಅಲ್ಲಿ ನೀರು ಹೆಂಗ್ ಬಿಡಕ್ಕಾಗುತ್ತೆ? ಈಗ ಬಿಸ್ನೆಸ್ ಇಲ್ಲ, ಜನ ಎಲ್ಲ ಪಬ್ಲಿಕ್ ಅಲ್ಲಿ ಜನನೇ ಇಲ್ಲ. ಬಂದು ಅಂತ ಇತ್ತು, ಯಾರು ಬರ್ತಾ ಇಲ್ಲ. ಮಂಡ್ಯಲ್ಲಿ ನೀರಿಲ್ಲ, ಕಾವೇರಿ ಸಮಸ್ಯೆ ಅಲ್ವಾ, ಅದಕ್ಕೆ ಬಂದು ಆಟ ಬಿಡ್ತಾ ಇದೀವಿ. ಇಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನು ಇನ್ಫಾರ್ಮ್ ಇಲ್ಲ, ಏನಿಲ್ಲ, ಒಂದು ಸ್ಟಿಕ್ಕರ್ ಅಂತಿಲ್ಲ, ಏನಿಲ್ಲ. ಎಲ್ಲ 3 ದಿನ ಮುಂಚೆಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ ಸರ್. ನಮಗೆ ಕುಡಿಯಕ್ಕೆ ನೀರಿಲ್ಲ, ನಾವೇ ಸಮಸ್ಯೆಲಿ ಇದ್ದೀವಿ. ಎಷ್ಟು 48 ಹಳ್ಳಿ ಇದೆ ಸರ್ ಮಂಡ್ಯದಲ್ಲಿ. 48 ಹಳ್ಳಿಗೆ ನೀರು ಬೇಕು ಅಂದರೆ ಸಮಸ್ಯೆ ಸುಮಾರು ಇದೆಯಾ? ಅದೇ ಸರ್, ಮಂಡ್ಯದ ಸ್ಟ್ರೈಕ್ ಮಾಡ್ತದೆ ಸುಮಾರು ಒಂದು ತಿಂಗಳಿಂದ ರೈತರು ಸ್ಟ್ರೈಕ್ ಮಾಡ್ತದೆ. ರಾಮನಗರ, ಮಂಡ್ಯ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಹಂಗಾಗಿ ಇವರು ಇನ್ಮೇಲೆ ಸರ್ಕಾರ ಕೇರ್ ತಗೊಳ್ಳಲ್ಲ ನಮ್ಮ ಬಗ್ಗೆ. ಬಡವ್ರ ಬಗ್ಗೆ ಬೆಲೆ ಇಲ್ಲ ಸರ್ ಅವ್ರಿಗೆ. ಏನು ಮಾಡ್ತಿದೆ, ಈ ಎಲೆಕ್ಷನ್ ಮಾಡೋದಾಯ್ತದೆ. ಇಲ್ಲ ಎಲೆಕ್ಷನ್ ಮಾಡಲ್ವಲ್ಲ ಅವರು. ಸುಮಾರು ಕೌನ್ಸಿಲ್ ಎಲೆಕ್ಷನ್ ಮಾಡಿಲ್ಲ ಸರ್, 10 ವರ್ಷದಿಂದ ಮಾಡಿಲ್ಲ ಅವರು. ನಮ್ಮ ಇತ್ತಲ್ಲಿ ಎಲೆಕ್ಷನ್ ಮಾಡಿ 10 ವರ್ಷ ಆಯಿತು ಮಂಡ್ಯದಲ್ಲಿ. ಕೌನ್ಸಿಲ್ ಎಲೆಕ್ಷನ್ ಅದು ಬಂದ ತಾನೆ ನಾವು ಸಮಸ್ಯೆ ಹೇಳಿ ಏನೋ ಮಾಡ್ಬೋದು, ಅವರೇ ಬರೋದಿಲ್ಲ. ಹಂಗಾಗ್ಬಿಟ್ಟಿದೆ. ಏನಿಲ್ಲ ಸರ್, ಒಂದು ಸ್ಟಿಕ್ಕರ್ ಹೊಂಟಿಲ್ಲ. ನಾನು ನೋಡಿದ್ನಲ್ಲ, ನಾನು ಕುಮಾರಸ್ವಾಮಿ ಬಂದು ಒಂದು ಸ್ಟಿಕ್ಕರ್ ಇಲ್ಲ. ಅದು ರೋಡು ಕಾಲ್ಕಲ್ಲಿ ಹೊಡಿತಿದೆ. ಸ್ಟಿಕ್ಕರ್ ಇದೇನು ಇನ್ಫಾರ್ಮ್ ಏನಿಲ್ಲ ಅಷ್ಟೇ. ಮಂಡ್ಯದಲ್ಲ ಸರ್, ನಾವು ಕಾವೇರಿ ಬಗ್ಗೆ ನಿಜಲ್ಲೂ ಪ್ರಾಣನ ಐತೆ. ಏನು ಮಾಡ್ತಿದೆ, ನಿಲ್ಲಿಸ್ತಿದ್ದೋ ಒಂದಿನ ಬಂದ್ ಮಾಡ್ತಿದ್ದೋ. ಕಾವೇರಿಗಿಂತ ಸರ್ ನಾವು ಅಲ್ಲೇ ಅದೇ ನೀರು ಕುಡ್ಕೊ ಬೆಳೆದವು ನಾವು. ಅದು ಒಂದಿನ ನಷ್ಟ ಆಗುತ್ತೆ. ಅದುವೇ ಕಾವೇರಿ ಬೇಕೇ ಬೇಕಲ್ಲ ನಮಗೆ. ನಾವು ಹತ್ತಲ್ಲೇ ನೀರು ಕುಡ್ಕೊ ಹತ್ತಲ್ಲೇ ಬೆಳೆದವುದು. ಹೆಂಗೆ ಅದು ಒಂದಿನ ಬಂದ್ ಮಾಡ್ತೀವಿ ಅಂತ ತೊಂದರೆ ಇಲ್ಲ. ಅದೇ ಮತ್ತೆ ಇನ್ಫಾರ್ಮ್ ಮಾಡ್ಬೇಕಲ್ವಾ? ಏನು ಇನ್ಫಾರ್ಮ್ ಇಲ್ಲ ಅಷ್ಟೇ ನಮಗೆ. ಇನ್ಫಾರ್ಮ್ ಮಾಡಿದ್ರೆ ಎರಡೂ ಮಾಡಬೇಕು. ಒಬ್ಬನೇ ಆಗುತ್ತಾ? ಎರಡೂ ಮಾಡ್ಬೇಕು ನಾವು. ಬಸ್ ಬಂದ್ ಮಾಡಬೇಕು, ಥಿಯೇಟರ್ಗಳು ಬಂದ್ ಮಾಡಬೇಕು. ಆಮೇಲೆ ಅವ್ರು ದೊಡ್ಡ ಇದೇ ಬಂದ್ ಮಾಡೋದು. ನಮ್ದೇನು ಸಮಸ್ಯೆ ಏನಿಲ್ಲ. ಕೊಡ್ತೀವಿ ಸರ್. ನಿಜವಾಗ್ಲೂ ಕಾವೇರಿ ಬಗ್ಗೆ ಎಲ್ಲ ಕೊಡ್ತೀವಿ. ಮಂಡ್ಯದೇನು ತೊಂದರೆ ಇಲ್ಲ, ಎಲ್ಲ ಕೊಡ್ತಾರೆ. ಪಾಪ ಅವ್ರು ಪ್ರಾಣನೇ ಕೊಟ್ಬಿಡ್ತಾರೆ ಕಾವೇರಿ ಬಗ್ಗೆ. ಸಮಸ್ಯೆ ನೀರು ಬಿಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಅದೇನು ಒಳಗೆ ನಡೀತಾವಲ್ಲ ರಾಜಕೀಯಗಳು, ಅದಕ್ಕೆ ಹೇಳೋದು. ಅವಾಗ ಟೈಮ್ಗೆ ಎಲೆಕ್ಷನ್ ಮಾಡಿ ಅವೆಲ್ಲ ನಮ್ಮ ಮನೆಗೆ ಬಂದರೆ ನಾವು ಸಮಸ್ಯೆಗಳು ಹೇಳೋದು, ಅವು ಬಗೆಹರಿಸೋದು, ಮಾತ್ರ ಓಟ್ ಹಾಕೋದು ಅವೆಲ್ಲ ನಡೀತದೆ. ಅವಾಗ ಏನು ಎಲೆಕ್ಷನ್ ಮಾಡೋದಿಲ್ಲ. ಅವ್ರು ಬಂದು ಸಿದ್ದರಾಮಯ್ಯ 3 ವರ್ಷ ಬಂದು ಅದೊಂದು, ಆಮೇಲೆ ಸಮ್ಮಿಶ್ರ ಸರ್ಕಾರ ಅವೆಲ್ಲ ಹಂಗೆಲ್ಲ ಆಗೋದಿಲ್ಲ ಅವೆಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಬಂದ, ಅವ್ರು ಒಂದೊಂದು ಎಲೆಕ್ಷನ್ ಮಾಡಿ ನಾವು ಸಮಸ್ಯೆ ಇದು ಮಾಡೋದು ಏನೋ ಆಗೋದು. ಅದು ಒಳಗೆ ನಿಂತ್ಕೊಬಿಟ್ರೆ ನಾವು ಏನು ಇದೆ ಮಾಡೋಕ್ಕೆ. ಸರ್, ಬಂದ್ ಮಾಡೋದೇ ಒಳ್ಳೇದು. ನಮ್ದು ಹೊಳೆನೇಶಿಪುರ ನೋಡಿ, ಚಾನಲ್ಗೆ ನೀರು ಬಿಡ್ನೆಯ ನಾವು ಬೆಂಗಳೂರಿಗೆ ಬಂದು ಗಾಡಿ ಓಡಿಸ್ತಾ ಇದೀವಿ. ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತದೆ ಅಂದರೆ ಎಲ್ಲರಿಗೂ ನೀರು ಬೇಕಲ್ಲ. ಮಂಡ್ಯ, ಹಾಸನ್ ಎಲ್ಲರೂ ಬೆಂಗಳೂರಿಗೂ ಕುಡಿಯೋ ನೀರು ಬೇಕು. ಎಲ್ಲ ಪೂರ್ತಿ ತಮಿಳ್ನಾಡಿಗೆ ಬಿಟ್ರೆ ಇಲ್ಲಿ ನಾವೇನು ಮಾಡೋದು? ಹೌದು. ಈಗ ತಮಿಳ್ನಾಡಿಗೆ ಅವ್ರಿಗೆ ಬೆಳೆಕ್ ನೀರು ಬೇಕು ಅಂತಾರೆ. ನಾವು ಕರ್ನಾಟಕದವರು ಕರ್ನಾಟಕದವ್ರು ಏನು ಬೆಳೆಯೋದು? ಆ ಥರ ಇದನ್ನ ಅಲ್ಲೇ ಚಾನಲ್ ನೀರು ಬಿಟ್ಟಿದ್ರೆ, ನಮ್ಮ ಹೇಮಾವತಿ ನೀರು ಬಿಟ್ಟಿದ್ರೆ ನಾವು ಬೆಂಗಳೂರಿಗೆ ಬಂದು ಗಾಡಿ ಓಡ್ಸಂಗಿತ್ತಿಲ್ಲ. ಅಲ್ಲೇ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿರೋವು. ಈ ಥರ ಆಗಿದೆ. ಇಲ್ಲಿ ಬಂದ್ ಮಾಡಿದ್ರೆ ನಿನ್ನೆ ಮಾಡಿ ನಮ್ಮ ಕಷ್ಟ ಇದ್ದೇ ಹೇಳ್ಬೇಕಲ್ಲ. ಕಾವೇರಿ ಅಂದರೆ ಎಲ್ಲರಿಗೂ ಒಂದೇ. ಸರ್, ಬಂದು ನಾನು 6 ತಿಂಗಳಾಯ್ತು. ಮುಂಚಾಗ ಇಲ್ಲೇ ಇದ್ದಿದ್ದು. ಅಲ್ಲಿ ಮಳೆ ಬರಗಾಲ ಬರ್ತಲ್ಲ ಹಾಸನದಲ್ಲಿ, ಅದಕ್ಕೋಸ್ಕರ ಬೆಳೆ ಇಲ್ಲ ಅಂದ್ಬಿಟ್ಟು ಕಲೆಕ್ಷನ್ ಆಟ ತಗೊಂಡು ಓಡಿಸ್ತೀವಿ. ಬೆಂಬಲ ಇದೆ ಸರ್, ಕಾವೇರಿ ನಮ್ದಲ್ಲ, ಅದಕ್ಕೋಸ್ಕರ ಬೆಂಬಲ ಇದ್ದೇ ಇರುತ್ತೆ ಯಾವಾಗ ನೀರಿಗೆ. ಯಾಕಂದ್ರೆ ನೀರು ತುಂಬಾ ಮುಖ್ಯ. ಯಾಕಂದ್ರೆ ಬೆಂಬಲ ಇದೆ ಬಂದ್ಗೆ. ಅಷ್ಟು ನಮ್ಮ ಹೊಟ್ಟೆ ತುಂಬಿರ್ತಾನೆ, ಅವ್ರಿಗೆ ಹೊಟ್ಟೆ ತುಂಬಿಸೋಕ್ಕಾಗದು. ನಮ್ದೇ ಹೊಟ್ಟೆ ತುಂಬಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಿಸೋಣ. ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಇನ್ಫಾರ್ಮ್ ಎಲ್ಲ ಮಾಡಿದ್ದಾರೆ. ನಾವು ಬಂದ್ಗೆ ಹೋಗ್ಬೇಕು. 10 ಗಂಟೆಗೆಲ್ಲ ಕರೆದಿದ್ದಾರೆ, ಹೋಗ್ತೀವಿ. ಕೊಡ್ತೀವಿ, ಬೆಂಬಲ ಕೊಡ್ತೀವಿ. ಕಾವೇರಿಗೋಸ್ಕರ ಯಾವಾಗಲೂ ಹೋರಾಡಕ್ಕೆ ಸಿದ್ಧ. ಮಾಡಿರೋ ಒಳ್ಳೇದೇನೆ. ನಮಗೆ ನೀರು ನಮ್ಗಿದ್ದು ಬೇರೆಯವ್ರಿಗೆ ನೀರು ಬಿಡ್ಬೇಕು. ಆದ್ರೂ ಎಲ್ಲ ಇವ್ರು ಸರಿ ಇಲ್ವಲ್ಲ, ನಮ್ಮವ್ರು ಸರಿ ಇಲ್ವಲ್ಲ. ಹೌದು, ಒಬ್ರು ಬಂದ್ ಮಾಡಿದ್ರೆ ಒಬ್ರು, ಅದ್ರೊಳಗೂ ರಾಜಕೀಯಗಳು ಬಂದ್ ಮಾಡಿದ್ರೆ ಅದೇ ಕಾವೇರಿ ನೀರಿಗೆ ಮಾಮೂಲಿ ಬಂದ್ ಮಾಡಿದ್ರೆ ಒಳ್ಳೇದೇನೆ. ಕಾವೇರಿ ನಿಲ್ಸ್ಬೇಕು ಸರ್ಕಾರ. ಬಂದು ಕರೆ ಕೊಟ್ಟರೆ, ಆದ್ರೂ ಯಾರು ಮಾಡಿಲ್ವಲ್ಲ ಬಂದು. ತಮಿಳ್ನಾಡಿನ ನೀರು ಬಿಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನೀರು ಇಲ್ಲದೆ ಅಲ್ಲಿ ನೀರು ಹೆಂಗ್ ಬಿಡಕ್ಕಾಗುತ್ತೆ? ನೀರಿದೆ, ನಮ್ ಕುಡಿಯಕ್ಕೆ ನೀರಿಲ್ಲ. ಅದೇ ಕೇಳಕ್ಕೆ ಕುಡಿಯಕ್ಕೆ ನೀರು ಕೇಳಿದ್ರೆ ನಮಗೆ ಕುಡಿಯಕ್ಕೆ ನೀರಿಲ್ಲ. ಅಲ್ಲಿ ವ್ಯವಸಾಯಕ್ಕೆ ಹೆಂಗ್ ಕೊಡಕ್ಕಾಗುತ್ತೆ? ಈಗ ಬಿಸ್ನೆಸ್ ಇಲ್ಲ, ಜನ ಎಲ್ಲ ಪಬ್ಲಿಕ್ ಅಲ್ಲಿ ಜನನೇ ಇಲ್ಲ. ಬಂದು ಅಂತ ಇತ್ತು, ಯಾರು ಬರ್ತಾ ಇಲ್ಲ. ಹೇಳಿದ್ರು ನ್ಯೂಸ್ ಗೊತ್ತಾಯ್ತು. ನಮ್ಗೆ ಏನೇನು ಬಂದಿವಿ, ಇವತ್ತು ನಾವು ಹೊಂಟೋಗ್ತೀವಿ ಈಗ ವಾಪಸ್.
ಮನೆ ಕಡೆ ಹೋಗ್ತೀವಿ. ಏನು ಬಿಸ್ನೆಸ್ ಇಲ್ಲ, ಜನ ಇಲ್ಲ ಇಲ್ಲಿ, ಏನು ಮಾಡ್ತೀರಾ ಇಲ್ಲಿ? ಮನೆಗೆ ಹೋಗ್ಬಿಡೋದು. ಬಂದು ಬೆಂಬಲ ಕೊಡ್ತೀರಾ? ಬೆಂಬಲ ಕೊಡ್ತೀವಿ. ನಮಗೆ ನೀರಿಲ್ಲ, ನೀರು ಬಿಟ್ಟಿದ್ರೆ ಎಲ್ಲಿ ಬಿಡೋಕ್ಕಾಗುತ್ತೆ? ನಮಗೆ ನೀರಿಲ್ಲ ಕುಡಿಯೋಕ್ಕೆ. ಇಲ್ಲೇ ಒಂದಿನ ಬಿಟ್ಟು ಒಂದಿನ ನೀರು ಬರಲ್ಲ, ಇಲ್ಲಿ ಕಾವೇರಿ ನೀರೇ ಬರ್ತಾ ಇಲ್ಲ. ಅಷ್ಟು ಪ್ರಾಬ್ಲಮ್ ಇದೆ. ಅಲ್ಲಿ ಹೆಂಗೆ ನೀರು ಕೊಡೋಕ್ಕಾಗುತ್ತೆ? ಬೆಂಬಲ ಇದೆ, ಒಳ್ಳೇದೇ ಬಂದ್ ಮಾಡ್ತಾರೆ. ಅದಕ್ಕೆ ಕಾವೇರಿ ನೀರು ನಮಗೂ ತೊಂದರೆ ಆಗುತ್ತೆ, ಇಲ್ಲ ಅಂದರೆ ಅಂಗಡಿ ಓಡಿಸೋಕ್ಕೂ ತೊಂದರೆ ಆಗ್ತದೆ, ಕುಡಿಯೋಕ್ಕೂ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ ಆಗುತ್ತೆ. ಅವ್ರು ಹೇಳ್ತಾ ಇದಾರೆ ಬಿಡಬೇಕು ಅಂತ, ಇಲ್ಲಿದ್ರೆ ಬಿಡ್ತಾರೆ, ಇಲ್ಲ ಅಂದರೆ ಬಿಡೋಕ್ಕೆ ಕಷ್ಟ ಆಗುತ್ತಲ್ಲ. ಇಲ್ಲದೆ ಹೋದಾಗ ಬಿಡೋಕ್ಕೆ ಕಷ್ಟ ಆಗುತ್ತೆ. ಇದ್ರೆ ಅವ್ರಿಗೂ ಕೊಡ್ತಾರೆ, ನಮಗೂ ಇರ್ತದೆ. ಬಂದ ಬಗ್ಗೆ ಯಾರು ಏನು ಹೇಳಿಲ್ಲ, ಬಂದಂತ ನ್ಯೂಸಲ್ಲಿ ಕೇಳ್ತಾ ಇದ್ದು ಬಂದ್ ಮಾಡ್ತಾರೆ ಅಂತ ಇಲ್ಲ. ನೀರು ಬೇಕು, ಯಾವುದನ್ನ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ನೀರು ಬೇಕು. ಯಾರು ಕುಡಿಯೋಕ್ಕೆ ಏನಕ್ಕೂ ಇಲ್ಲಿ ನೀರು ಇಲ್ದಂಗೆ ಅಲ್ಲಿ ಕೊಟ್ಟರೆ ನಮಗೇನು ಪ್ರಯೋಜನ ಅಲ್ವಾ? ನಮಗೆ ನೀರು ಬೇಕು ಅಷ್ಟೇ. ನೀರು ನಮಗೆ ಸಿಕ್ಕಿದ್ರೆ ಸಾಕು. ಕರ್ನಾಟಕದವ್ರಿಗೆ ನೀರು ಬೇಕು. ಮಾಡಿದ್ದಾರೆ ಸರ್, ಅವ್ರು ದೊಡ್ಡವ್ರು ಏನೇನೋ ಮಾಡ್ತಾರೆ. ನಾವು ಹೇಳಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಮಾಡಲಿ ಬಿಡಿ. ನಾವು ಕರ್ನಾಟಕದವರು, ನಮ್ಮ ಕರ್ನಾಟಕಕ್ಕೆ ನೀರು ಬೇಕು. ನೀವು ಬೆಂಬಲ ಕೊಡ್ತೀರಾ? ಬಂದು ಬೆಂಬಲ ಕೊಡ್ತೀವಿ. ನಷ್ಟ ಆಗುತ್ತಲ್ಲ ಸರ್ ಒಂದು? ಏನು ಮಾಡ್ತೀರಾ? ಹೊಟ್ಟೆಪಾಡು ಏನನ್ನ ಅನುಸರಿಸ್ಕೊಡಲ್ಲ. ಅನುಸರಿಸ್ಕೊಟ್ರೆ ಆಯ್ತು. ಕಾವೇರಿಗೋಸ್ಕರ ಬಂದ್ ಮಾಡೋದು ನೀವು ರೆಡಿ ಇದ್ದೀರಾ? ಕಾವೇರಿಗೋಸ್ಕರ ಬಂದ್ ಮಾಡೋಕ್ಕೂ ರೆಡಿ ಇದ್ದೀವಿ.